ಹರಿ ಓಂ. 4ನೇ ಅಧ್ಯಾಯದ 3ನೇ ಶ್ಲೋಕ. ಸ ಏವಾಯಂ ಮಯಾ ತೇಭ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಸಹ ಏವ ಅಯಂ ಮಯಾ ಪ್ರೋಕ್ತಃ ಪುರಾತನಃ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತಃ ಅಸಿ ಮೇ ಸಖಾ ಚ ಇತಿ ರಹಸ್ಯಂ ಹಿ ಏತತ್ ಉತ್ತಮಂ. ಅಂದರೆ ಹಿಂದೆ ಈ ಒಂದು ಜ್ಞಾನದ ಉಪಾಯ ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಬೆಳೆದುಕೊಂಡು ಬಂತು ಎಂಬುವಂತ ವಿಚಾರವನ್ನು ಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡಿದ್ದಾನೆ. ಯಾವ ರೀತಿಯಲ್ಲಿ ಬಂದಿದೆ? ಪರಂಪರಾ ಪ್ರಾಪ್ತಂ ಯೋಗಂ. ಪರಂಪರೆ ಅಂದರೆ ಆ ಪರಂಪರೆ ಏನು ಅನ್ನೋದನ್ನು ನಾವೀಗಾಗಲೇ ಗಮನಿಸಿದ್ದೇವೆ. ಸಾಕ್ಷಾತ್ ವೈಕುಂಠವಾಸಿ ಆಗಿರತಕ್ಕಂತಹ ಆ ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಭಗವಂತ, ಆ ಲಕ್ಷ್ಮೀಪತಿ, ಅವನು ತನ್ನ ಮಗನಾದಂಥ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ರುದ್ರದೇವರಿಗೆ, ರುದ್ರದೇವರಿಂದ ಇಂದ್ರನಿಗೆ, ಇಂದ್ರನಿಂದ ದಕ್ಷನಿಗೆ, ದಕ್ಷನಿಂದ ಸೂರ್ಯನಿಗೆ, ಸೂರ್ಯನಿಂದ ವೈವಸ್ವತ ಮನುವಿಗೆ, ವೈವಸ್ವತ ಮನುವಿನಿಂದ ಇಕ್ಷ್ವಾಕುವಿಗೆ, ಹೀಗೆ ಬೆಳ್ಕೊಂಡು ಬಂದಿದೆ. ಆದ್ರೆ ಅದೇನಾಗಿದೆ? ಮಹತಾ ಕಾಲೇನ ಯೋಗೋ ನಷ್ಟ. ಮಹತ್ಕಾಲ ಅಂದ್ರೆ ಈಗ ಕೃಷ್ಣ ಇದನ್ನ ಅರ್ಜುನನ ಜೊತೆ ಮಾತಾಡ್ತಾ ಇರೋದು ಯಾವಾಗ? ದ್ವಾಪರ ಯುಗದ ಕೊನೆ ಅಲ್ವಾ? ಯಾಕಂದ್ರೆ ಯುದ್ಧ ಆಯ್ತು ಅಂದ್ರೆ ಯುದ್ಧ ಮುಗಿತಾ ಇದ್ದ ಹಾಗೆ ಕೃಷ್ಣಾವತಾರ ಕೆಲವೇ ದಿನಗಳಲ್ಲಿ ಸಮಾಪ್ತಿ ಆಗತ್ತೆ. ಕೃಷ್ಣಾವತಾರ ಸಮಾಪ್ತಿ ಆಯ್ತು ಅಂದ್ರೆ ಅದು ಕಲಿಯುಗದ ಪ್ರಾರಂಭ. ಅಂದ್ರೆ ದ್ವಾಪರ ಯುಗದ ಕೊನೆಯಲ್ಲಿ ಇದು ನಡೀತಾ ಇರತಕ್ಕಂಥ ಒಂದು ವಿಚಾರ. ಒಂದೇ ನಿಮಿಷ. ಅದು ಏನಾಯ್ತು? ಮಹತಾ ಕಾಲೇನ ಯೋಗೋ ನಷ್ಟ. ಮಹತ್ ಕಾಲ. ಮಹತ್ ಕಾಲ ಅಂದ್ರೆ ಏನದು? ಅದೇ ಈಗ ದ್ವಾಪರ ಯುಗದ ಕೊನೆ ಅಂದ್ರೆ ಯುಗದ ಆರಂಭದಲ್ಲಿ ಉಪದೇಶ ಮಾಡಿತ್ತು ಅಂತ ಇಟ್ಕೊಂಡ್ರು. ಕೃತಯುಗ ಮುಗಿದಿದೆ, ತ್ರೇತಾಯುಗ ಮುಗಿದಿದೆ, ಈಗ ದ್ವಾಪರ ಯುಗ ಅಂದ್ರೆ ಸುಮಾರು 3 ಯುಗನೇ ಮುಗಿದ ಹಾಗೆ. 2 ಯುಗ ಅಂತೂ ಪೂರ್ತಿ ಮುಗಿದು 3ನೇ ಯುಗದ ಅಂತಿಮ. ಆಗೇನಾಗಿದೆ? ಆ ಜ್ಞಾನ ಅದು ಬೆಂಕಿ ಎಷ್ಟೊತ್ತು ಉರಿಯುತ್ತೆ? ಉರಿದು ಒಂದು ಹಂತಕ್ಕೆ ಏನಾಗತ್ತೆ? ಶಾಂತವಾಗತ್ತೆ. ಆ ಒಳಗೆ ಅದನ್ನ ನಾವೇನು ಮಾಡಿಲ್ಲ ಅಂತ, ಇಂಧನವನ್ನ ನಾವು ಆ ಕಡೆ ಈ ಕಡೆ ಸರಿಸಿಲ್ಲ ಅಂದ್ರೆ ಏನಾಗತ್ತೆ? ಕ್ರಮೇಣ ಧಗಧಗಿಸುವ ಬೆಂಕಿ ಕ್ಷೀಣಿಸ್ತಾ ಬರುತ್ತೆ. ಬಂದು ಆ ಇಂಧನದಲ್ಲಿ ಕಟ್ಟಿಗೆಯಲ್ಲಿ ಮಾತ್ರ ಇರುತ್ತೆ, ಬೂದಿ ಮುಚ್ಕೊಂಡು ಬರುತ್ತೆ. ಮತ್ತೆ ನಾವು ಅದಕ್ಕೆ ಗಾಳಿ ಹಾಕಬೇಕು. ಗಾಳಿ ಹಾಕಿ ಕಟ್ಟಿಗೆಯನ್ನು ನಾವು ಸ್ವಲ್ಪ ಅಲ್ಲಾಡಿಸಿ ಅಂದ್ರೆ ಅದಕ್ಕೆ ಇಡಬೇಕಾದ ಕ್ರಮದಲ್ಲಿ ಇಟ್ಟಾಗ ಮತ್ತೆ ಉರಿಲಿಕ್ಕೆ ಶುರುವಾಗತ್ತೆ. ಹಾಗೆ ಬಿಟ್ರೆ ಏನಾಯ್ತು? ಕ್ರಮೇಣ ಶಾಂತವಾಗಿ ಬಿಡುತ್ತೆ. ಹಾಗೆ ಜ್ಞಾನ ಈಗೇನಾಗಿದೆ? ಕಣ್ಮರೆಯಾಗಿದೆ. ಮಹತಾ ಕಾಲೇನ ಸುಮಾರು 2.5 ಯುಗಗಳು ಅಥವಾ 2.75 ಯುಗಗಳ ಒಂದು ಅಂತರದಿಂದಾಗಿ ಜ್ಞಾನ ಅದು ನಾಶವಾಗುವ ಹಂತಕ್ಕೆ ಅಥವಾ ಕಣ್ಮರೆಯಾಗುವ ಹಂತಕ್ಕೆ ಅದು ಬಂದಿದೆ. ಆದರೆ ನಾನು ಜ್ಞಾನವನ್ನ ನಾಶವಾಗಲಿಕ್ಕೆ ಯಾವತ್ತೂ ಕೂಡ ಬಿಡೋದಿಲ್ಲ. ನಿನ್ನಿಂದ ಈ ಜ್ಞಾನ ಪರಂಪರೆ ಬೆಳ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಯೇವ ಅಯಂ ಮಯಾ ಪ್ರೋಕ್ತ. ಅದ್ಯ ಅಂದ್ರೆ ಇವತ್ತು. ಏನು ಈ ಒಂದು ಯುದ್ಧಾರಂಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಇದ್ದಂತಹ ಸಂದೇಹಾದಿಗಳಿಗೆ ಉತ್ತರ ಕೊಡುವ ರೂಪದಲ್ಲಿ ನಿನ್ನ ಮನೋರೋಗವನ್ನ ಪರಿಹಾರ ಮಾಡುವಂತಹ ಉದ್ದೇಶದಿಂದಾಗಿ ನಾನು ಉಪದೇಶವನ್ನ ಮಾಡಿದ್ದೇನೆ. ಯೋಗ ಮಯಾ ಪ್ರೋಕ್ತ. ಆ ಯೋಗ ಎಂಬುವಂಥದ್ದು ನನ್ನಿಂದ ಹೇಳಲ್ಪಟ್ಟಿದೆ. ಸಹಏವ. ಸಹಏವ ಅಂದ್ರೆ ಯಾವ ನಾರಾಯಣನಾಗಿರತಕ್ಕಂಥ ನಾನು ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿದ್ದೇನೋ ಹಾಗೆ ಪರಂಪರೆ ಬೆಳ್ಕೊಂಡು ಬಂದಿದೋ, ಅಥವಾ ಇದೇ ಶ್ಲೋಕದಲ್ಲಿ ಹಿಂದೆ ಬಂದಂತೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ದಕ್ಷನ ಒಳಗಿದ್ದವನಾಗಿ ನಾನು ಆ ಸೂರ್ಯನಿಗೆ ಏನು ಉಪದೇಶವನ್ನ ಮಾಡಿದ್ನೋ ಜ್ಞಾನೋಪದೇಶ, ಅದನ್ನೇ ನಾನು ನಿನಗೆ ಈ ಹಿಂದಿನ ಮಾತುಗಳಲ್ಲಿ ಹೇಳಿದ್ದೇನೆ. ಮತ್ತು ಇನ್ನು ಮುಂದೆ ಗೀತೆ ಮುಗುದಿಲ್ಲ, ಈ ಮುಂದಿನ ಅನೇಕ ಮಾತುಗಳಲ್ಲಿ ನಿರೂಪಣೆಯನ್ನ ಮಾಡುವವನಿದ್ದೇನೆ. ಸಯೇವ ಅದನ್ನೇ, ಅಂದ್ರೆ ಬೇರೆ ಅಲ್ಲ. ಅವರಿಗೇನೋ ಬೇರೆ ಹೇಳಿ ನಿನಗೇನೋ ಬೇರೆ ಹೇಳ್ತಾ ಇರೋದಿಲ್ಲ. ಯಾವ ಒಂದು ಜ್ಞಾನೋಪಾಯವನ್ನ ತಿಳಿಸಿಕೊಟ್ಟಿದ್ದೀನೋ ಅವರೆಲ್ಲರಿಗೂ ಅದೇ ಜ್ಞಾನೋಪಾಯವನ್ನ ನಿನಗೆ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಸಯೇವ ಅಯಂ ಮಯಾ ಪ್ರೋಕ್ತ. ಸಯೇವ ಅಯಂ ಯೋಗ ಪುರಾತನ ಯೋಗ. ಯೋಗ ಅದು
ಪುರಾತನವಾದದ್ದು, ಪುರಾತನ ಅಥವಾ ಸನಾತನ ಎರಡು ತರ ಪಾಠ ಇದೆ. ಸಯೇವಾಯಂ ಮಯಾತೇದ್ಯ ಯೋಗೋಪ್ರೋಕ್ತ ಸನಾತನ ಅಥವಾ ಯೋಗೋಪೋಕ್ತ ಪುರಾತನ. ಪ್ರಾಚೀನವಾದದ್ದು ಪ್ರಾಚೀನವಾದದ್ದು ಕೂಡ ಅದು ತನು ವಿಸ್ತಾರವಾಗಿ ಅಂದಿನಿಂದ ಇಂದಿನವರೆಗೂ ಹರಿದುಕೊಂಡು ಬಂದಿರತಕ್ಕಂಥದ್ದು. ಅಥವಾ ಸನಾತನ, ಸನಾತನ ಅಂದ್ರೂ ಸದಾತನ ಅಂತ ಅರ್ಥ, ಯಾವಾಗ್ಲೂ ಇರುವಂಥದ್ದು, ಅದಕ್ಕೆ ನಾಶ ಅಂತಿಲ್ಲ. ಎಲ್ಲೋ ಸ್ವಲ್ಪ ಕಣ್ಮರೆಯಾಗ್ಬೋದು, ಮತ್ತೆ ಅದು ಪ್ರಕಟವಾಗಿ ಆಗತ್ತೆ ಅಂತ ಯೋಗವನ್ನ ನಾನು ನಿನಗೆ ಹೇಳಿದ್ದೇನೆ. ನಾನು ನಿನಗೆ ಇಂತಹ ಒಂದು ರಹಸ್ಯವನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಕಾರಣ ಏನು? ಯಾವತ್ತು ನೋಡಿ, ಯಾವುದೇ ಒಂದು ಗೋಪ್ಯವಾದ ವಿಚಾರಗಳು ಅಥವಾ ಗಹನವಾದ ವಿಚಾರಗಳಿರಬಹುದು, ಮುಖ್ಯ ವಿಚಾರಗಳನ್ನ ನಾವು ಯಾರಿಗೆ ಹೇಳ್ತೀವಿ? ಯಾರು ನಮ್ಮೊಂದಿಗೆ ಪ್ರೀತಿಯಿಂದ ಇರ್ತಾರೋ, ಯಾರು ನಮ್ಮನ್ನು ನಂಬುತ್ತಾರೋ, ಯಾರು ನಮ್ಮ ಬಗ್ಗೆ ಗೌರವವನ್ನು ಇಟ್ಕೊಂಡಿರ್ತಾರೋ, ಯಾರು ನಮ್ಮ ಬಗ್ಗೆ ಅಪಪ್ರಚಾರಾದಿಗಳನ್ನ ಮಾಡೋದಿಲ್ವೋ, ಯಾರು ನಮ್ಗೆ ತುಂಬಾ ಆತ್ಮೀಯರಾಗಿರ್ತೇವೆ, ಅಂತಹ ಆತ್ಮೀಯ ವ್ಯಕ್ತಿಗಳನ್ನೊಳಗೆ ಗಹನವಾದ ವಿಚಾರಗಳನ್ನ ಚರ್ಚನೆ ಮಾಡತಕ್ಕಂಥ ಒಂದು ಕ್ರಮ. ಅದು ಕೃಷ್ಣ ಹೇಳ್ತಿದ್ದಾನೆ. ನಾನು ನಿನಗೆ ಯಾಕೆ ಹೇಳಿದೆ ಅಂದ್ರೆ, ಭಕ್ತೋಸಿ, ನೀನು ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತನಾಗಿದ್ದೀಯ ಅಲ್ವಾ? 2ನೇ ಅಧ್ಯಾಯದಲ್ಲಿ ಬಂತು, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ, ನನ್ನನ್ನ ಕಾಪಾಡು, ನನಗೇನೋ ಗೊತ್ತಿಲ್ಲ, ನೀನು ಹೇಳಿದ ನೀನು ತೋರಿಸಿದ ದಾರಿಯಲ್ಲಿ ನಾನು ಸಾಕ್ತೇನೆ. ಯಾರು ಹೀಗೆ ಪೂರ್ತಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಬಿಡುತ್ತಾರೋ ಅವರೊಟ್ಟಿಗೆ ನಮಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ, ಅವರೊಟ್ಟಿಗೆ ಎಲ್ಲಾ ವಿಚಾರಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅರ್ಜುನ ಕೃಷ್ಣನ ಜೊತೆಗೆ ಅಷ್ಟು ಒಂದು ಪೂರ್ತಿ ಅರ್ಪಣಾ ಭಾವನೆಯಿಂದಾಗಿ ಕೃಷ್ಣನನ್ನ ಕಂಡದ್ದರಿಂದಾಗಿ, ಕೃಷ್ಣ ಸ್ವಾಮಿ ನಾನು ಸೇವಕ ಎಂತಕ್ಕಂಥ ಭಾವನೆಯಿಂದ ಕೃಷ್ಣನನ್ನ ಕಂಡದ್ದರಿಂದಾಗಿ ಕೃಷ್ಣ ಇಂಥ ಪರಮ ರಹಸ್ಯ ವಿಚಾರಗಳನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ಇರೋದು ಹಾಗೆ, ಯಾರ್ಯಾರಿಗೋ ರಹಸ್ಯ ವಿಚಾರಗಳನ್ನು ಹೇಳೋದಿಲ್ಲ. ಯಾರು ಅಷ್ಟು ನಂಬಿಕಸ್ಥ ವ್ಯಕ್ತಿಗಳು ಯಾವತ್ತೂ ನಮ್ಮ ಹಿತವನ್ನೇ ಬಯಸೋರಾಗಿರ್ತಾರೋ, ನಮ್ಮ ಕೆಟ್ಟದ್ದನ್ನ ಯಾರು ಬಯಸೋದಿಲ್ವೋ ಅಂಥವ್ರಿಗೆ ಮಾತ್ರ ರಹಸ್ಯಗಳನ್ನು ಹೇಳ್ತಕ್ಕಂಥ ಕ್ರಮ ಇರೋದು. ಹಾಗಾಗಿ ನೀನು ಭಕ್ತ, ಪರಿಪೂರ್ಣವಾಗಿ ನನ್ನಲ್ಲಿ ಶರಣಾಗತನಾಗಿದ್ದೀಯಾ, ನೀನು ನನ್ನ ಭಕ್ತ ಅನ್ನೋ ಕಾರಣಕ್ಕೋಸ್ಕರವಾಗಿ. ಅಷ್ಟು ಮಾತ್ರ ಅಲ್ಲ, ನಿನ್ನಲ್ಲಿ ಸತ್ಯ ಭಕ್ತಿ ಇದೆ. ಯಾಕಂದ್ರೆ ನವವಿಧ ಭಕ್ತಿಗಳು ಅಂತ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಎಂಬುದಾಗಿ ನವವಿಧ ಭಕ್ತಿಗಳು. ಇನ್ನು ಸತ್ಯ ಭಕ್ತಿಯನ್ನ ಮಾಡಿರತಕ್ಕಂಥವನು ನನ್ನ ಸ್ನೇಹಿತನಾಗಿದ್ದುಕೊಂಡು ಆ ಒಂದು ಸ್ನೇಹದ ಮಿತಿಯನ್ನ ಮೀರಿದವನಲ್ಲ. ಯಾವತ್ತೂ ಅಷ್ಟೇ, ಕೆಲವರಿಗೆ ಸಲಿಗೆ ಕೊಟ್ರೆ ಏನಾಗುತ್ತೆ, ತಲೆ ಮೇಲೆ ಬಂದು ಕೂಡ್ತಾರೆ ಅಂತ. ಆದ್ರೆ ನೀನು ನನ್ನ ಎಷ್ಟೇ ಸಲಿಗೆಯನ್ನು ಕೊಟ್ಟರು ಕೂಡ ಆ ಸಲಿಗೆಯಲ್ಲೂ ಒಂದು ಗೌರವ ಇರುತ್ತೆ. ಕೆಲವರ ಸಲಿಗೆ ನೋಡಿ ಅದು ಮಿತಿ ಮೀರಿ ಬಿಡತ್ತೆ. ಅತಿ ಪರಿಚಯ ಅವಜ್ಞ ಅಂತ ಹೇಳಿ, ಪರಿಚಯ ಭಾವನೆ ಜಾಸ್ತಿ ಆದಾಗ ತಿರಸ್ಕಾರ ಭಾವನೆ ಅಥವಾ ಅಗೌರವ ಭಾವನೆ, ಇದೆಲ್ಲ ಅತ್ಯಂತ ಪರಿಚಯದಿಂದಾಗಿ ಏನಾಗುತ್ತೆ, ಸಲಿಗೆ ಜಾಸ್ತಿ ಆದಾಗ ಅಗೌರವಾದಿಗಳೆಲ್ಲ ಕಂಡು ಬರುತ್ತೆ. ಆದರೆ ಇಲ್ಲಿ ಕೃಷ್ಣ ಮತ್ತು ಅರ್ಜುನರ ಒಂದು ಸ್ನೇಹ ಬಾಂಧವ್ಯ ಎಷ್ಟೇ ಸಲಿಗೆ ಇರಬಹುದು, ಇಬ್ಬರು ಒಟ್ಟಿಗೆ ಆಟ ಆಡಿರಬಹುದು, ಮಾತಾಡಿರಬಹುದು, ಏನೇ ಮಾಡಿರಬಹುದು, ಆದರೆ ಎಂದೆಂದಿಗೂ ಅರ್ಜುನ ಕೃಷ್ಣನನ್ನ ಅಗೌರವದಿಂದ ಕಂಡವನಲ್ಲ. ಅವನ ಸ್ನೇಹಿತನಾಗಿದ್ದರೂ ಕೂಡ ಭಕ್ತನಾಗೇ ಇದ್ದ. ಇದು ಬಹಳ ವಿರಳವಾದದ್ದು. ಸ್ನೇಹಿತನಾಗಿದ್ದು ಭಕ್ತನಾಗಿರೋದಿದೆಯಲ್ಲ, ಬಹಳ ವಿರಳ. ಇವತ್ತು ಮುತ್ತ ಅಜ್ಜ ಅಜ್ಜಿಗೆ ಅಂದ್ರೆ ದೊಡ್ಡವರಿಗೆ ಚಿಕ್ಕ ಮಕ್ಕಳ ಜೊತೆ ಸಲಿಗೆ ಜಾಸ್ತಿ ಆದಷ್ಟು ತುಂಬಾ ತಿರಸ್ಕಾರ ಆಗೋಗ್ಬಿಡತ್ತೆ. ಆದ್ರೆ ಇಲ್ಲಿ ಆ ರೀತಿಯಾಗಿರ್ತಕ್ಕಂತಹ ತಿರಸ್ಕಾರ ಭಾವನೆಗಳು ಎಲ್ಲೂ ಕೂಡ ಇಲ್ಲ. ತಿರಸ್ಕಾರ ಭಾವನೆಗಳೆಲ್ಲೂ ಕೂಡ ಇಲ್ಲ. ಹೀಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಿರಸ್ಕಾರ ಭಾವನೆಗಳು ಇಲ್ಲ. ನನ್ನನ್ನು ನೀನು ಗೌರವದಿಂದ ಕಂಡಿದ್ದೀಯ, ಯಾವತ್ತೂ ಕೂಡ ಅಗೌರವದಿಂದ ನೀನು ನನ್ನನ್ನು ಕಂಡಿಲ್ಲ. ಹಾಗಾಗಿ ನೀನು ಭಕ್ತನಾಗಿದ್ದೀಯ, ನನ್ನ ಸ್ನೇಹಿತನಾಗಿದ್ದೀಯ. ಭಕ್ತ ಮತ್ತು ಸ್ನೇಹಿತ ಎಂಬತಕ್ಕಂಥ ಕಾರಣದಿಂದಾಗಿ ನೀನು ನನ್ನ ಭಕ್ತ ಹಾಗೂ ಸ್ನೇಹಿತ. ಈ ಕಾರಣದಿಂದಾಗಿ ನಾನು ಈ ರಹಸ್ಯವನ್ನ, ಉತ್ತಮಂ ರಹಸ್ಯಂ, ಇದು ಉತ್ತಮವಾದದ್ದು. ರಹಸ್ಯ ಮಾತ್ರ ಅಲ್ಲ, ಆ ರಹಸ್ಯ ಎಂಥದ್ದು? ಉತ್ತಮಂ ರಹಸ್ಯಂ, ಅತ್ಯುತ್ತಮವಾಗಿರ್ತಕ್ಕಂಥ ರಹಸ್ಯವನ್ನ ನಾನು ನಿನಗೆ ಹೇಳಿದ್ದೇನೆ. ಹೀಗೆ ಒಂದು ವಿಚಾರ ಒಬ್ಬರಿಗೆ ಹೇಳಬೇಕು ಅಂದ್ರೆ ಅದರ ಹಿಂದೆ ಇರತಕ್ಕಂಥ ಕಾರಣ ಏನು ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದಾನೆ. ಅಂತೂ ಆ ಯೋಗ ಯಾಕೆ ನಾಶವಾಯಿತು? ಮಹತಾಕಾಲಿನ ನಾಶವಾಗಿದೆ. ಆದ್ರೆ ಇವತ್ತು ಕೊಟ್ಟಂತ ಜ್ಞಾನೋಪದೇಶ ಅದು ಏನೋ ಇವತ್ತು ಹೊಸದಾಗಿ ಸೃಷ್ಟಿ ಮಾಡಿ ಹೇಳಿದ್ದಲ್ಲ, ಅನಾದಿ ಕಾಲದಿಂದ ಇದ್ದದ್ದು. ನಾನು ಏನು
ಬ್ರಹ್ಮದೇವರಿಗೆ ಮೊದಲಾದವರಿಗೆ ಉಪದೇಶವನ್ನ ಕೊಟ್ಟಿದ್ನೋ ಅದನ್ನೇ ನಿನಗೆ ಹೇಳ್ತಾ ಇದ್ದೇನೆ. ಅಂದ್ರೆ ಕೃಷ್ಣ ನಮಗೆ ಈ ಗೀತೆ ಮೂಲಕವಾಗಿ ಕೊಡತಕ್ಕಂಥ ಸಂದೇಶ ಅರ್ಜುನ ಹೇಳುತ್ತಿದ್ದಾನೆ. ಸಯೇವ ಅದನ್ನೇ ಹೇಳ್ತಾ ಇದ್ದೇನೆ. ಹೇಳಿದ್ಯಾರಿಗೆ? ಅರ್ಜುನನಿಗೆ. ಅರ್ಜುನನಿಗೆ ಹೇಳಿದ್ದನ್ನ ನಾವೆಲ್ಲ ಕೇಳಿಸ್ಕೊಳ್ತಾ ಇದ್ದೀವೋ ಇಲ್ವೋ? ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವೋ ಇಲ್ವೋ? ಅಂದರೆ ಅರ್ಜುನ ಏನು ಕೃಷ್ಣನಿಂದ ಉಪದೇಶ ಪಡೆದ ಅದು ಅನಾದಿ ಕಾಲದಿಂದ ಬಂದದ್ದು, ಪುರಾತನವಾದದ್ದು, ಸನಾತನವಾದದ್ದು. ಹಾಗೆ ನಾವು ಇವತ್ತು ಏನು ಗೀತೆಯನ್ನ ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ ಗೀತಾವಾಕ್ಯಗಳನ್ನ, ಇದು ಯಾವುದೋ ಒಂದು ಸಾಮಾನ್ಯ ವಾಕ್ಯಗಳಲ್ಲ. ಸೃಷ್ಟಿಯ ಆರಂಭದಿಂದಲೂ ಕೂಡ ಪರಂಪರೆ ಬ್ರಹ್ಮದೇವರಿಂದ ಹಿಡಿದು ನಮ್ಮವರೆಗೂ ಈ ಜ್ಞಾನ ಪರಂಪರೆ ಬರ್ತಾ ಇದೆ. ಅಂದ್ರೆ ಇದೆಷ್ಟು ಒಂದು ನಿರಂತರವಾದ ಹರಿಯುವ ಜ್ಞಾನಗಂಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಗಂಗೆ ನಿರಂತರವಾಗಿ ಗಂಗೆಯ ಹರಿವು, ಗಂಗೆಯ ಹರಿವಿಗೆ ಒಂದು ಕೊನೆ ಅಂತಿಲ್ಲ, ನಿರಂತರವಾಗಿ ಹರ್ಕೊಂಡು ಬರ್ತಾ ಇರ್ತಾಳೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮಾತು ನಿರಂತರವಾಗಿ ಬರ್ತಾ ಇದೆ. ಅಷ್ಟು ಪ್ರಾಚೀನವಾದ ವಿಚಾರಗಳನ್ನ ಈ ಗೀತೆಯ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅನ್ನೋ ಈ ಒಂದು ಮಹತ್ವವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನೀನು ಮೇನನ್ನ ಭಕ್ತ ಅಸಿ, ಭಕ್ತನಾಗಿರುವೆ. ಸ ಮತ್ತು ಸಖಾ ಇತಿ, ನನ್ನ ಸ್ನೇಹಿತನೂ ಆಗಿರುವೆ. ಇತಿ, ಈ ಕಾರಣದಿಂದಾಗಿ ಮಯ ನನ್ನಿಂದ ಪುರಾತನಃ ಪ್ರಾಚೀನವಾದಂತಹ ಸಯೇವ ಅಯಂ ಯೋಗ, ಅದೇ ಈ ಒಂದು ಜ್ಞಾನ ಮಾರ್ಗವು ತೇ ನಿನಗೆ ಪ್ರೋಕ್ತಃ ಚೆನ್ನಾಗಿ ಹೇಳಲ್ಪಟ್ಟಿದೆ, ಪ್ರೀತಿಪೂರ್ವಕವಾಗಿ ನಿನಗೆ ಮನಮುಟ್ಟುವಂತೆ ನನ್ನಿಂದ ಹೇಳಲ್ಪಟ್ಟಿತು. ಏಕೆಂದರೆ ಇದಂ ಈ ಜ್ಞಾನ ಮತ್ತು ಕರ್ಮ ಮಾರ್ಗವು, ಯಾಕಂದ್ರೆ ಜ್ಞಾನ ಮಾರ್ಗವೂ ಬೇಕು, ಕರ್ಮ ಮಾರ್ಗವೂ ಬೇಕು. ಹಿಂದಿನ ಅಧ್ಯಾಯ ಕರ್ಮ, ಅದನ್ನು ನಿರೂಪಣೆ ಮಾಡತಕ್ಕಂಥ ಅಧ್ಯಾಯ. ಈ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ, ಜ್ಞಾನವನ್ನು ಕರ್ಮವನ್ನು ನಿರೂಪಣೆ ಮಾಡತಕ್ಕಂಥ ಯೋಗ. ಒಬ್ಬ ಜೀವಿ, ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು, ಸಾಧಕನಾಗಬೇಕು ಅಂತಾದ್ರೆ ಜ್ಞಾನವೂ ಬೇಕು, ಜ್ಞಾನಪೂರ್ವಕವಾದ ಕರ್ಮವೂ ಬೇಕು. ಹಾಗಾಗಿ ಇದಂ ಈ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗವು ಉತ್ತಮಂ, ಅತ್ಯಂತ ಶ್ರೇಷ್ಠವಾದದ್ದು. ರಹಸ್ಯಂ, ಅತ್ಯಂತ ರಹಸ್ಯವಾದದ್ದು. ಯಾಕಂದ್ರೆ ಇದರ ಆಂತರ್ಯ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು ಭಗವದ್ಗೀತೆ ಪುಸ್ತಕ ಎಲ್ಲ ಕಡೆ ಸಿಗತ್ತೆ, ಭಗವದ್ಗೀತೆ ಉಪನ್ಯಾಸಗಳು ಎಲ್ಲ ಕಡೆ ನಡೆಯುತ್ತೆ, ಗೀತೆ ಪಾಠ ಅನೇಕ ಕಡೆ ನಡೆಯುತ್ತೆ ಅಲ್ವಾ? ಆದ್ರೆ ಅದನ್ನ ತಿಳಿದುಕೊಳ್ಳೋರು ಎಷ್ಟು ಜನ ಇದ್ದಾರೆ? ಎಲ್ಲರಿಗೂ ಆ ಒಂದು ಯೋಗ್ಯತೆ ಇಲ್ಲ. ನೋಡಿ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ದುರ್ಯೋಧನನಿಗೆ ಎಷ್ಟೆಲ್ಲ ಹಿತನುಡಿಗಳನ್ನು ಹೇಳಿದ್ದಾನೆ, ಅರ್ಥ ಮಾಡ್ಕೊಂಡ ಇಲ್ಲ. ಅಂದ್ರೆ ಕೆಲವೊಂದು ಸಂಪತ್ತುಗಳನ್ನ ಪಡೆಯುವಂತ ಒಂದು ಯೋಗ್ಯತೆ ಸಂಪತ್ತಿರತ್ತೆ, ಇದ್ದ ಸಂಪತ್ತನ್ನ ಪಡೆಯುವ ಯೋಗ್ಯತೆ ಇದೆಯಲ್ಲ, ಅದು ಎಲ್ಲರಿಗೂ ಇರತಕ್ಕಂಥದ್ದಲ್ಲ. ಹಾಗಾಗಿ ಇದು ರಹಸ್ಯ. ಅಂದ್ರೆ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿಸ್ತಾನೆ ಕೃಷ್ಣ, ಯಾರಿಗೆ ತಲುಪಬಾರ್ದೋ ಅವರಿಗೆ ತಲುಪಿಸೋದೇ ಇಲ್ಲ ಕೃಷ್ಣ. ಇದು ಕೃಷ್ಣನ ಒಂದು ಮಹತ್ವ. ಒಂದೇ ಕಾಲದಲ್ಲಿ ಕೃಷ್ಣ, ಅರ್ಜುನ, ಭೀಮ, ನಕುಲ, ಸಹದೇವ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಇದ್ರು. ಕೃಷ್ಣನ ಮಾತು ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಭೀಷ್ಮ, ದ್ರೋಣ ಇವರಿಗೆಲ್ಲ ತಲುಪ್ತು, ಆದ್ರೆ ದುರ್ಯೋಧನನಿಗೆ ತಲುಪಿಲ್ಲ. ಅಂದ್ರೆ ಯೋಗ್ಯತೆ ಇಲ್ಲದವರಿಗೆ ಯೋಗ್ಯವಾದ ವಸ್ತು ತಲುಪಲಿಕ್ಕೆ ಭಗವಂತ ಬಿಡೋದಿಲ್ಲ. ಇದು ಭಗವಂತನ ಒಂದು ಅಚಿಂತ್ಯದ್ಭುತವಾದ ಶಕ್ತಿ. ಹಾಗಾಗಿ ಇದು ರಹಸ್ಯವಾದದ್ದು, ಎಲ್ಲರ ಮುಂದೆ ಹೇಳುವಂಥದ್ದಲ್ಲ. ಹೇಳಿದ್ರೂ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅರ್ಥವಾಗುವವರಿಗೆ ಮಾತ್ರ ಅರ್ಥವಾಗತ್ತೆ, ಇಲ್ಲದೆ ಹೋದ್ರೆ ಇಂಥದ್ದನ್ನ ಕೇಳಿ ಅವರಿಗೆ ಅನರ್ಥವೇ ಆಗತ್ತೆ. ಅದರಿಂದ ಮತ್ತು ಕಾಮಕ್ರೋಧಾದಿಗಳು ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಏನಾಗೋದಿಲ್ಲ ಅಲ್ವಾ? ಎಲ್ಲವೂ ಎಲ್ಲರಿಗೂ ಒಳ್ಳೇದಾಗೋದಿಲ್ಲ. ಹಾಗೆ ಗೀತೆ ಯಾರಿಗೆ ಒಳ್ಳೇದಾಗತ್ತೆ, ಯಾರಿಗೆ ಮಾರ್ಗದರ್ಶನ ಮಾಡತ್ತೆ ಅಂದ್ರೆ ಯಾರು ಭಗವದ್ ಭಕ್ತರಾಗಲು ಯೋಗ್ಯ ವ್ಯಕ್ತಿಗಳು ಅಂತವರಿಗೆ ಮಾತ್ರ ಗೀತೆಯಿಂದ ಒಳ್ಳೇದಾಗತ್ತೆ, ಅಂತವರು ಮಾತ್ರ ಗೀತೆಯ ತತ್ವಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೃಷ್ಣ ಈ ರಹಸ್ಯಂ ಎಂಬ ಪದಪ್ರಯೋಗ ಮಾಡುವ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಸಯೇವಾಯಂ ಮಯಾ ಪ್ರೋಕ್ತ ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಶ್ರೀಕೃಷ್ಣ.